ಮಧ್ಯಪ್ರಾಚ್ಯ ಯುದ್ಧ ಏನು ನಡೀತಾ ಇದೆ, ಹೇಗಾಗ್ತಿದೆ ಅಂತ ಹೇಳಿದ್ವಿ. ಅದರ ಪರಿಣಾಮ ನಾವು ಹೆಂಗೆ ಅನುಭವಿಸ್ತಾ ಇದ್ದೀವಿ ಅದನ್ನು ನೋಡೋಣ. ರಾಜ್ಯದಲ್ಲಿ ಆಟೋ ಗ್ಯಾಸ್ ಆರ್ತನಾದ ಮುಂದುವರೆದಿದೆ. LPG ಅಭಾವದಿಂದ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಸಾರಥಿಗಳ ಬದುಕು ಅಂದರೆ ಆಟೋ ಚಾಲಕರ ಬದುಕು ಬೀದಿಯಲ್ಲೇ ಸಾಗ್ತಾ ಇದೆ. ಮುಂದೆ ಹೇಗಪ್ಪ ಅಂತ ಚಿಂತಾಕ್ರಾಂತರಾಗಿದ್ದಾರೆ. ಬೆಂಗಳೂರಿನ ಬಹುತೇಕ ಗ್ಯಾಸ್ ಸ್ಟೇಷನ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕ್ತಾ ಇದ್ದಾರೆ. ಮಾಗಡಿ ರೋಡ್ನ ಟೋಲ್ಗೇಟ್ ಬಳಿಯ ಬಂಕ್ ಮುಂದೆ ಬೆಳಗಿನ ಜಾವ 4 ಗಂಟೆಯಿಂದಲೇ ಚಾಲಕರು ಕ್ಯೂ ನಿಂತಿದ್ದರು. ಕೆಲ ಬಂಕ್ಗಳಲ್ಲಂತೂ ಗ್ಯಾಸ್ಗಾಗಿ ಕಾದು ಕಾದು ಆಟೋದಲ್ಲೇ ನಿದ್ರೆಗೆ ಜಾರಿದ್ದಾರೆ. ಕಲಾಸಿಪಾಳ್ಯದಲ್ಲಿ ಆಟೋ ಚಾಲಕರೊಬ್ಬರು ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೆ ಕಿಲೋಮೀಟರ್ ಗಟ್ಟಲೆ ತಳ್ಕೊಂಡು ಬಂದಿದ್ದಾರೆ. ಇನ್ನು ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಕಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಚಿವರು ಶಾಸಕರು IPL ಮ್ಯಾಚ್ ನೋಡಬೇಕು, ಅವರಿಗೆ IPL ಟಿಕೆಟ್ ಬೇಕು, ನಮ್ಮ ನೋವನ್ನು ಕೇಳೋರು ಯಾರೂ ಇಲ್ಲ ಅಂತ ಕಿಡಿಕಾರಿದ್ರು. ರಾಜಾಜಿನಗರದ ತಿಮ್ಮಯ್ಯ ರಸ್ತೆಯ ಸೂಪರ್ ಗ್ಯಾಸ್ ಬಂಕ್ನಲ್ಲೂ ಕೂಡ ಚಾಲಕರು ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗ್ಗೆ 4:30ರಿಂದ ಕ್ಯೂನಲ್ಲಿ ನಿಂತಿದ್ದೀವಿ, ಟ್ರಾಫಿಕ್ ಹೆಚ್ಚಾಗುತ್ತೆ ಅಂತ ರಾತ್ರಿ 9 ಗಂಟೆವರೆಗೂ ಗ್ಯಾಸ್ ಹಾಕಲ್ಲ ಅಂತಿದ್ದಾರೆ ಅಂತ ಸಿಟ್ಟಾದರು. ಸ್ಥಳಕ್ಕೆ ಬಸವೇಶ್ವರ ನಗರ ಪೊಲೀಸರನ್ನ ಕರ್ಕೊಂಡ್ಬಂದರು. ಬಳಿಕ ಬಂಕ್ ಸಿಬ್ಬಂದಿ ಆಟೋಗಳಿಗೆ ಗ್ಯಾಸ್ ಹಾಕಿದ್ದಾರೆ. ವಿಜಯನಗರ ಬಳಿಯ ಪಟ್ಟೇಗಾರ ಪಾಳ್ಯದ ಖಾಸಗಿ ಕಂಪನಿಯ ಆಟೋ ಗ್ಯಾಸ್ ಬಂಕ್ ಏಪ್ರಿಲ್ 23ರವರೆಗೆ ಮುಚ್ಚಿರಲಿದೆ ಅಂತ ಬೋರ್ಡ್ ಕೂಡ ಹಾಕ್ಬಿಟ್ಟಿದ್ದಾರೆ. ಅವ್ರಿಗೆಲ್ಲ ಟಿಕೆಟ್ ಕೊಡಿ, ಟಿಕೆಟ್ ಬೇಕಾದ್ರೆ ಕೇಳ್ತಾರೆ ಅವರು. ಇಲ್ಲಿ ಬಂದು ಅವರು ಸರ್ ಇಷ್ಟೊಂದು MLA MP ಗಳು ಶಾಸಕರಿದಾರಲ್ವಾ, ಎಲ್ಲೆಲ್ಲಿ ಗ್ಯಾಸ್ ಸಿಗ್ತಾ ಇದೆ ಅಂತ ಒಂದು ಇನ್ಫಾರ್ಮೇಶನ್ ಯಾರು ಕೊಡ್ಬೋದಲ್ವಾ? ಬಂದು ಚೆಕ್ ಮಾಡ್ಬಿಟ್ಟು ಯಾಕೆ ರೇಟ್ ಜಾಸ್ತಿ ಮಾಡಿದ್ರೆ ಇದು ಇಷ್ಟು ಮಾಡಿ ಅಂತ ಕೇಳ್ಬೋದಲ್ವಾ? ಅದನ್ನ ಬಿಟ್ಬಿಟ್ಟು ನಮ್ಗೆ ಟಿಕೆಟ್ ಬೇಕು, ನಮ್ಗೆ VIP ಗ್ಯಾಲರಿ ಬೇಕು, ಅದನ್ನೆಲ್ಲ ಕೇಳಕ್ಕೆ ಅವ್ರಿಗೆ ಇದೈತೆ. ಇಲ್ಲಿ ಬಡವರು ಆಟೋದವರು ಅವರು ಬೆಳಗ್ಗೆ ಟಿಫನ್ ಮಾಡಿ ಕಾಫಿ ಕುಡಿದಿರ್ತಾರೆ. ಏನು ನೋಡಿ, ನೀವಾದ್ರು ಬಂದಿದ್ರ ನೋಡಿ. ನಾವು ಬಂದ 4 ಗಂಟೆಗೆ ಆಗಲ್ಲ ಅಂದ್ರೆ ಪೊಲೀಸ್ನವ್ರು ಕರ್ಕೊಂಬಂದು ಹಾಕಿಸ್ಕೊತಾರೆ. ಕರ್ದ್ರೆ ಎಲ್ಲಿ ಬರುತ್ತೆ? ಜೀವನ ಮಾಡ್ಬೇಕಾ, ಮಕ್ಳು ಸಾಕ್ಬೇಕಾ, ಬಾಡಿಗೆ ಕಟ್ಬೇಕಾ? ಗಾಲೆ ಬಾಡಿಗೆ ಬಂತು 2 ತಿಂಗಳ. ಕರೆಕ್ಟ್ ಅವ್ರು ಕೇಳಿದ್ದು. ನಾನು ನಿನ್ನೆನೂ ಹೇಳ್ತಾ ಇದ್ದೆ, ಶಾಸಕರ PAಗಳು ನಿನ್ನೆ IPL ಟಿಕೆಟ್ಗೆ ಹೋಗಿ ಕ್ಯೂ ನಿಂತಿದ್ರು. ಎಲ್ಲಿ? ಸ್ಪೀಕರ್ ಕಚೇರಿನಲ್ಲಿ. ನಾನು ಹೇಳಿದೆ, ನೀವು ಶಾಸಕರುಗಳು ಬೆಂಗಳೂರಿನಲ್ಲಿ 28 ಜನ ಇದ್ದೀರಾ, ಸುಮ್ಮನೆ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿರೋ ಬಂಕ್ಗಳ ಹತ್ರ ಹೋಗಿ. ನೀವೇನು ಬಂಕ್ಗೆ ಗ್ಯಾಸ್ ತರ್ಸಾಕಾಗಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕಳಿಸ್ಬೇಕು. ಅಟ್ಲೀಸ್ಟ್ ಆಟೋ ಡ್ರೈವರ್ಗಳನ್ನ ಮಾತಾಡಿಸಿ ಒಂದು ಸಾಂತ್ವನ ಹೇಳಿ, ಅವ್ರಿಗೇನಾದ್ರು ಸಾಧ್ಯ ಆದರೆ ಸಹಾಯ ಮಾಡಿ. ಒಂದು ಫುಡ್ ಕಿಟ್ಟು, ಈ ಕೋವಿಡ್ ಟೈಮಲ್ಲಿ ಕೊಡ್ತಾ ಇದ್ರಲ್ಲ ಆ ಥರ ಒಂದು ಫುಡ್ ಕಿಟ್ಟು, ಏನೋ ಒಂದು ಸಹಾಯ ಮಾಡಿ, ಏನಾದ್ರು ಮಾಡಿ ಅವ್ರಿಗೊಂದು ಸಮಾಧಾನದ ಮಾತಾಡಿ. ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಎಲ್ಲ ಬ್ಯುಸಿ. ಒಂದು ಕಡೆ ಬೈ ಎಲೆಕ್ಷನ್ ಪ್ರಚಾರ, ನನ್ನ ಪ್ರಕಾರ ಯಾರೂ ಇಲ್ಲಿಲ್ಲ, ಎಲ್ಲ ದಾವಣಗೆರೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಆಯಿತಾ. ಇನ್ನೊಂದು ಕಡೆ IPL ಭರಾಟೆ, ಅದು ಏನು IPLಗೂ ಹೋಗಿಲ್ವಂತೆ ಯಾರು MLAಗಳು, ಯಾರ್ಯಾರಿಗೋ ಕೊಟ್ಟಿದ್ದಾರೆ ಅವ್ರವ್ರ ಕಡೆಯವ್ರಿಗೆ, ಅವ್ರ ಕಡೆಯವರೆಲ್ಲ ಹೋಗಿದ್ದಾರೆ ಅಂತ. ಬಟ್ ಒಂದು ವಿಚಾರ ಹೇಳ್ಬಿಡ್ತೀನಿ ಇಲ್ಲೇ, ಒಂದೇ ಒಂದು ವಿಚಾರ ನೋಡಿ. ಇವತ್ತೊಂದು ನಮ್ಮ ರಿಪೋರ್ಟ್ರು ಹೋದಂಥ ಸಂದರ್ಭದಲ್ಲಿ ಈ ಪಟ್ಟೇಗಾರ ಪಾಳ್ಯ ಸ್ಟೇಷನಲ್ಲಿ ಬೋರ್ಡ್ ಹಾಕಿದ್ದಾರೆ ಅವರು. ಏಪ್ರಿಲ್ 23 ತನಕ ಕ್ಲೋಸ್ ಇರುತ್ತೆ ಗ್ಯಾಸ್ ಅಭಾವದ ಹಿನ್ನೆಲೆಯಲ್ಲಿ ಅಂತ ಬೋರ್ಡ್ ಹಾಕಿದ್ದಾರೆ. ನಾವು ಅದನ್ನು TV ನಲ್ಲಿ ತೋರಿಸಿದ್ದೀವಿ. ಆದರೆ ಮೀಡಿಯಾದವರು 23ನೇ ತಾರೀಕು ತನಕ ಗ್ಯಾಸ್ ಸಿಗಲ್ಲ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಂತಂದ್ಬಿಟ್ಟು ಜಿಲ್ಲಾಧಿಕಾರಿಗಳು ಒಂದು ಪ್ರಕಟಣೆ ಹೊರಡಿಸಿದ್ದಾರೆ. ಅದು ದಯವಿಟ್ಟು ಸರ್ ಸುಳ್ಳು ಸುದ್ದಿ ಅಲ್ಲ, ಅದು ನಾವೇ ತೋರಿಸಿದ್ದೀವಿ. ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ 23ನೇ ತಾರೀಕು ತನಕ ಅಂತ ನೋಡ್ತಾ ಇದ್ದೀರಾ ನೀವು, ಅದನ್ನು ನೋಡಿ. ಅವರು ಆ ಥರ ಬೋರ್ಡ್ ಹಾಕಿರೋದಕ್ಕೆ ನಾವು ಸುದ್ದಿ ಕೊಟ್ಟಿದ್ದು ಅಷ್ಟೇ. ಬಟ್ ಕೃತಕ ಅಭಾವ ಸೃಷ್ಟಿ ಮಾಡೋದಕ್ಕೆ ಹಿಂಗೆಲ್ಲ ಮಾಡ್ತಾರೆ, ಅದ್ರ ಮೇಲೆ ಅವ್ರ ನಿಗಾ ಇಡಬೇಕು. ಅದನ್ನ ನಮ್ಮ ಕೆಲಸ ಏನು ಸಿಚುವೇಶನ್ ಇದೆ ಅದನ್ನ ಹೇಳ್ತೀವಪ್ಪ. ಈಗ ಆಟೋದವರು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಅಂತಂದ್ರೆ ಸುಳ್ಳ? ನಾವು ಸಫಿಶಿಯೆಂಟ್ ಆಗಿ ಗ್ಯಾಸ್ ಅನ್ನ ಎಲ್ಲ ಸಪ್ಲೈ ಮಾಡ್ತಾ ಇದೀವಿ ಅಂತಿರಲ್ಲ, ನಾವು ತೋರಿಸ್ತಿರೋ ಸುಳ್ಳ? ಹಾಗಾದ್ರೆ ನಿನ್ನೆ ಎಲ್ಲ ಡ್ರೈವರ್ಗಳು ರಾತ್ರಿ ಇಡೀ ಆಟೋದಲ್ಲೇ ಮಲಗಿದ್ದಾರೆ ಕ್ಯೂನಲ್ಲಿ, ಸುಳ್ಳ? ಅಥವಾ ಆಟೋ ಡ್ರೈವರ್ಗಳು ಸುಳ್ಳು ಹೇಳ್ತಾರ? ಏನಪ್ಪ ಇರೋ ವಿಚಾರ ಹೇಳ್ತಿದೀವಿ ಅಷ್ಟೇ. Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. ಇನ್ನು ರಾಜಧಾನಿಯ ಆಟೋ ಚಾಲಕರ ಪರಿಸ್ಥಿತಿ ಹಿಂಗಾದ್ರೆ ಜಿಲ್ಲಾ ಕೇಂದ್ರಗಳಲ್ಲಿಯೂ ಕೂಡ ಇನ್ನೇನು ಭಿನ್ನವಾಗಿಲ್ಲ. ಕಳೆದ 4-5 ದಿನಗಳ ಬಳಿಕ ಕಾಫಿನಾಡು ಚಿಕ್ಕಮಗಳೂರಿಗೆ LPG ಬಂದಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಿಲೋಮೀಟರ್ ಸಾಲುಗಟ್ಟಿ ಆಟೋಗಳು ನಿಲ್ಲಿಸಿ ಗ್ಯಾಸ್ ತುಂಬಿಸ್ಕೊಳ್ತಾ ಇದ್ದಾರೆ. ಒಂದು ಆಟೋಗೆ 700 ರೂಪಾಯಿಗೆ ಮಾತ್ರ ಗ್ಯಾಸ್ ಅನ್ನ ವಿತರಿಸ್ತಾ ಇದ್ದಾರೆ. ಪುಣ್ಯ ಅವ್ರಿಗೆ ಅಟ್ಲೀಸ್ಟ್ 700 ಆದ್ರೂ ಸಿಗ್ತಿದೆ, ಇಲ್ಲಿ ಇನ್ನೂ ಕಮ್ಮಿ. ಆಟೋಗಳಿಗೆ ಸಮಯಕ್ಕೆ ಗ್ಯಾಸ್ ಸಿಗದೆ ಬದುಕು ನಡೆಸುವುದು ಕಷ್ಟಕರವಾಗಿದೆ. ಸರ್ಕಾರ ಚಾಲಕರ ನೆರವಿಗೆ ಧಾವಿಸಬೇಕು ಅಂತ ಚಾಲಕರು ಮನವಿಯನ್ನ ಇಟ್ಟಿದ್ದಾರೆ. ಇತ್ತ ಹಾಸನದಲ್ಲಿ ಒಂದೊಂದೇ ಗ್ಯಾಸ್ ಬಂಕ್ಗಳು ಬಂದ್ ಆಗ್ತಾ ಇರೋದು ಆಟೋ ಚಾಲಕರ ನಿದ್ದೆಗೆಡಿಸಿದೆ. LPG ಬೆಲೆ ಏರಿಕೆಯಿಂದ ಕಂಗಾಲಾಗಿರುವ ಆಟೋ ಚಾಲಕರು ಸರ್ಕಾರಿ ಸ್ವಾಮ್ಯದ ಬಂಕ್ಗಳನ್ನು ಹುಡುಕೊಂಡು ಬಂದು ಗ್ಯಾಸ್ ಹಾಕಿಸ್ಕೊತಿದ್ದಾರೆ. ಅಲ್ಲೂ ಕೂಡ ಗ್ಯಾಸ್ ಖಾಲಿ ಆಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಗೃಹ ಬಳಕೆ ಸಿಲಿಂಡರ್ ಅಭಾವ ಎದುರಾಗಿದೆ. ಭದ್ರಾವತಿ ತಾಲೂಕಿನ ಮೂಡಲ ವಿಟ್ಲಾಪುರ ಗ್ರಾಮ 4 ದಿನದ ಬಳಿಕ ಗ್ಯಾಸ್ ಲೋಡ್ ಬಂದ ಕಾರಣ ಕ್ಯೂ ಅಂತೂ ಹೆಚ್ಚಿತ್ತು. ಇನ್ನು ಪೊಲೀಸರು ಪಾನಿಕ್ ಆಗಬೇಡಿ ಅಂತ ಜನರಲ್ಲಿ ಜಾಗೃತಿ ಮೂಡಿಸಿದ್ರು.
ಹೆಚ್ಚು ಕಮ್ಮಿ ಒಂದು 500ರಿಂದ 600 ಗಾಡಿ ಇದೆ. ಒಂದು 700 ರೂಪಾಯಿ ಹಾಕ್ತಾ ಇದ್ದಾರೆ ಅಷ್ಟೇ ಗ್ಯಾಸ್. ಈಗ 700 ರೂಪಾಯಿ ಗ್ಯಾಸ್ ಹಾಕಿದ್ರು ನಮಗೇನು ಜಾಸ್ತಿ ದಿವಸ ಬರಲ್ಲ, ಅದು ಓಡಿಸಿದ್ರೆ 2 ದಿವಸ ಖಾಲಿ ಆಗುತ್ತೆ. ನಮಗೂ ತುಂಬ ಕಷ್ಟ ಇದೆ, ನಮ್ಮ ಜೀವನ ತುಂಬ ಕಷ್ಟ ಇದೆ. 8 ದಿವಸ ಆಯಿತು ಗಾಡಿ ನಿಲ್ಲಿಸಿ. ಈ ಬಂಕಲ್ಲಿ ಬಂದು 8 ದಿವಸ ಆಯಿತು, ಮತ್ತೆ ಇನ್ನೂ 2 ಬಂಕಲ್ಲಿದೆ, ಅಲ್ಲಿ 15 ದಿವಸ ಆದರೂ ಒಂದು ಬಂಕಲ್ಲಿ ಗ್ಯಾಸೇ ಆಗ್ತಾ ಇಲ್ಲ. ಗ್ಯಾಸು ತುಂಬ ಪ್ರಾಬ್ಲಮ್ ಇದೆ. 50 ರೂಪಾಯಿ ಕೊಟ್ಟು ಹಾಕ್ಸ್ತಾ ಇದ್ದೀವಿ. ಈಗ 100 ರೂಪಾಯಿ ಐತೆ, 85-95 ತಾತಾರೆ. 85 ರೂಪಾಯಿ 67 ಪೈಸೆ ಇದೆ. ಒಂದೊಂದು ಕಡೆ 100 ರೂಪಾಯಿ ತಾತಾರೆ. ಭಾಳ ಹಿಂಸೆ ಐತೆ ಆಟೋ ಓಡಿಸೋಕ್ಕೆ, ಸಂಸಾರ ಸಾಕೋದು ಕಷ್ಟ. ದುಡಿಮೆ ಆಟೋ ನಂಬ್ಕೊಂಡೆ ಜೀವನ, ಬೇರೆ ಕಡೆ ಹೋಗೋಕ್ಕಾಗಲ್ಲ, ನಾವು ಎಲ್ಲೂ ಕೂಲಿ ಮಾಡೋಕ್ಕಾಗಲ್ಲ. ಆಟೋ ಬಿಟ್ರೆ ಯಾವುದು. ತುಂಬ ಜನ ಆಟೋ ಡ್ರೈವರ್ಗಳಿಗೆ ಬೇರೆ ಕಸುಬೇ ಗೊತ್ತಿಲ್ಲ. ಇದನ್ನೇ ನಂಬ್ಕೊಂಡಿದ್ದಾರೆ. ಅಬ್ಬಬ್ಬ ಅಂತಂದ್ರೆ ಕೂಲಿ ನಾಲಿ ಮಾಡಕ್ ಹೋಗ್ಬೇಕಾಗುತ್ತೆ ಪರಿಸ್ಥಿತಿ. ಅವ್ರು ಹೇಳ್ತಾ ಇರೋ ಪ್ರಕಾರ ಏನು ಮಾಡೋಕ್ಕಾಗಲ್ಲ, ಆಟೋನೇ ನಂಬಿಕೊಂಡಿದ್ದಾರೆ. ಯಾರಿಗೆ ಗೊತ್ತಿತ್ತು ಇಂಥ ಸಿಚುವೇಶನ್ ಬರುತ್ತೆ ಅಂತ? ಯಾರಿಗೆ ಗೊತ್ತಿತ್ತು ಕೋವಿಡ್ ಬಂದ್ಬಿಟ್ಟು ಜನರ ಜೀವನ ಎಲ್ಲ ಈ ಥರ ಹಾಳು ಮಾಡುತ್ತೆ ಅಂತ? ಏನು ಮಾಡೋಕ್ಕಾಗಲ್ಲ, ಬಂದಿದ್ದನ್ನು ಅನುಭವಿಸ್ಲೇಬೇಕು. ಬಟ್ ಕೆಲವರು ಬುದ್ಧಿವಂತರು ಆಲ್ರೆಡಿ ಪರ್ಯಾಯ ಮಾರ್ಗಗಳನ್ನ ಹುಡುಕೊಂಡ್ಬಿಟ್ಟಿದ್ದಾರೆ. ಆಟೋ ನಿಲ್ಲಿಸ್ಬಿಟ್ಟು ಮನೆ ಹತ್ರ ಬೇರೆ ಏನೋ ದುಡಿಮೆ ಮಾಡೋಣ ಅಂತ ಹೊರಟ್ಬಿಟ್ಟಿದ್ದಾರೆ. ಬಟ್ ಬೇರೆ ಕಡೆನೂ ಕಷ್ಟ. ನೀವು ಆಟೋದಲ್ಲಿ ದುಡಿಮೆ ಮಾಡಿ ಆಟೋದವ್ರದ್ದು EMI ಕಟ್ಟೋಕ್ಕಿರುತ್ತೆ. ಕೆಲವರು ಆಟೋಗಳನ್ನ ಬಾಡಿಗೆಗೆ ತೊಗೊಂಡಿರ್ತಾರೆ, ಬಾಡಿಗೆ ಕಟ್ಟಬೇಕು, ಮನೆ ನಡೆಸಬೇಕು, ಮಕ್ಕಳು ಇನ್ನೇನು ಅಡ್ಮಿಷನ್ ಟೈಮ್ ಬಂತು, ಸ್ಕೂಲ್ ಫೀಸ್ ಕಟ್ಟಬೇಕು, ಎಲ್ಲ ಮಾಡಬೇಕು. ಇಲ್ಲ ಏನೂ ಇಲ್ಲ ಅಂತಂದರೆ ಹೆಂಗೆ? ಇದೇ ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ. ಭಾರಿ ಕಷ್ಟ ಆಗ್ತಾಯಿದೆ, ತುಂಬ ಬಿಕ್ಕಟ್ಟು. ಇದೆಲ್ಲ ಆಟೋ ಗ್ಯಾಸ್ ವಿಚಾರ. ಆಟೋ ಗ್ಯಾಸ್ ಮಾತ್ರ ಅಲ್ಲ, ಕಮರ್ಷಿಯಲ್ ಸಿಲಿಂಡರ್ ಅಭಾವ ಕೂಡ ಅದು ಹಾಗೆ ಮುಂದುವರಿತಾ ಇದೆ. 1 ತಿಂಗಳಾಯಿತು ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಬಾಗಿಲು ಮುಚ್ಚಿವೆ. ಇನ್ನೂ ಕೆಲವೊಂದು ಹೋಟೆಲ್ಗಳು ಸೌದೆ ಒಲೆ ಮೊರೆ ಹೋಗಿದ್ದಾವೆ. ಇದೀಗ ಸಂಡೇ ಬಾಡೂಟಕ್ಕೂ ಸಿಲಿಂಡರ್ ಪ್ರಾಬ್ಲಮ್ ಆಗಿದ್ದು, ಕೆಲವೊಂದು ಹೋಟೆಲ್ಗಳಲ್ಲಿ ಗ್ಯಾಸ್ ಹೆಚ್ಚು ಬಳಕೆಯಾಗುವ ಈ ದೋಸೆ, ಚಪಾತಿ, ಪರೋಟ ಐಟಮ್ಗಳಿಗೆ ಕೊಟ್ಟಿದ್ದಾರೆ. ಮಾಗಡಿ ರಸ್ತೆಯ ಶ್ರೀ ಮಾರುತಿ ನಾನ್ ವೆಜ್ ಹೋಟೆಲ್ನಲ್ಲಿ ಭಾನುವಾರದ ಸ್ಪೆಷಲ್ ಮೆನುವಿನಲ್ಲಿ ಕೆಲವೊಂದು ಐಟಮ್ಗಳನ್ನ ಕಡಿತಗೊಳಿಸಿದ್ದಾರೆ. ದೋಸೆ, ಚಪಾತಿ ಸೇರಿ 10 ಐಟಮ್ಗಳನ್ನು ಕಡಿತ ಮಾಡಿದ್ದಾರೆ. ಬಸವೇಶ್ವರ ನಗರದಲ್ಲಿರುವ ಪುಣ್ಯ ಶ್ರೀ ಬಿರಿಯಾನಿ ಪ್ಯಾರಡೈಸ್ನಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ತಯಾರಿ ಮಾಡ್ತಾ ಇದ್ದಾರೆ. ಮೆನುವಿನಲ್ಲೂ ಬದಲಾವಣೆ ಮಾಡಲಾಗಿದೆ. ಕೊಡಗು ಜಿಲ್ಲೆಯ ಕೆಲ ದಿನಗಳಿಂದ ಪ್ರವಾಸಿಗರ ಸಂಖ್ಯೆಯೂ ಗಣನೀಯವಾಗಿ ಇಳಿಕೆಯಾಗಿ ಹೋಟೆಲ್ ಉದ್ಯಮದ ಮೇಲೆ ಸಾಕಷ್ಟು ಪರಿಣಾಮ ಬೀರಿತ್ತು. ಇದೀಗ ಕಳೆದ 4-5 ದಿನಗಳಿಂದ ಕೊಡಗಿನಲ್ಲಿ ಕೊಂಚ ಮಟ್ಟಿಗೆ ಪ್ರವಾಸಿಗರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಹೀಗಾಗಿ ಹೋಟೆಲ್ ಮಾಲೀಕರು ಹೋಟೆಲ್ ರಿಓಪನ್ಗೆ ಮುಂದಾಗ್ತಾ ಇದ್ದು ಏಜೆನ್ಸಿ ಮುಂದೆ ಕ್ಯೂ ನಿಲ್ತಿದ್ದಾರೆ. ಅಟ್ಲೀಸ್ಟ್ 1-2 ಸಿಲಿಂಡರ್ ಆದರೂ ಕೊಡ್ರಿ, ಹೋಟೆಲ್ ಓಪನ್ ಮಾಡ್ಕೋತೀವಿ ಅಂತ. ಮಾಡಿದ್ದೀವಿ ಹೊಸಕರಳ್ಳಿಯಿಂದ ಸರ್. ಸರ್ ಮಟನ್ ಫ್ರೈ, ಮಟನ್ ಚಾಪ್ಸು, ನಲ್ಲಿ ಫ್ರೈ ಎಲ್ಲ ಅಲ್ಲಿಂದ ಅಡುಗೆ ಮಾಡ್ಕೊಬತ್ತೀವಿ ಸರ್. ಇಲ್ಲಿ ಡ್ರೈ ಫ್ರೈ ಮಾತ್ರ ಹೊಡಿತಾ ಇದ್ದೀವಿ ಸರ್. ಒಂದಿನ ಬಿಟ್ಟು ಒಂದಿನ ಒಂದು ಗ್ಯಾಸ್ ಕೊಡ್ತಾರೆ ಸರ್. ಸೌದೆಗಳನ್ನು ನೋಡಿ ಇಳಿಸಿದ್ವಿ, ಸೌದೆಗಳಲ್ಲಿ ಮಾಡ್ತಾ ಇದ್ದೀವಿ. ದೋಸೆಗೆ ಮಾತ್ರ ಆಲ್ಟರ್ನೇಟ್ ಒಂದು ಗ್ಯಾಸ್ ಇದೆ, ದೋಸೆ ಹಾಕ್ತಾ ಇದ್ದೀವಿ. ಎಲ್ಲ 90% ಸೌದೆ ಒಲೆ, ಮಿಕ್ಕಿದ ಮಾತ್ರ ದೋಸೆಗೆ ಮಾತ್ರ ಇದು ಗ್ಯಾಸ್. ಅಷ್ಟು ಆಗುತ್ತೆ, ಹಾಗಂತ ಬಿಡೋಕ್ಕಾಗಲ್ವಲ್ಲ, ಬಿಸ್ನೆಸ್ ಮಾಡಲೇಬೇಕಲ್ಲ ಹುಡುಗರು. ಗೃಹ ಬಳಕೆ ಸಿಲಿಂಡರ್ಗಳನ್ನು ನಾವು ಮ್ಯಾಕ್ಸಿಮಮ್ ಬುಕ್ಕಿಂಗ್ ಮುಖಾಂತರನೇ ಪೂರೈಕೆ ಮಾಡ್ತಾ ಇದ್ದೀವಿ. ಈಗ ಮೊದಲಿಗೆ ನಮ್ಮಲ್ಲಿ ಫಸ್ಟ್ ಕಮ್ ಫಸ್ಟ್ ಗೋ ಇತ್ತು, ಬುಕ್ಕಿಂಗ್ ಏನು ಇರಲಿಲ್ಲ. ಬಟ್ ಈಗ ಏನು ಅಂದರೆ ಬುಕ್ಕಿಂಗ್ ಸಿಸ್ಟಮ್ ಮಾಡಿದ್ದೀವಿ. ಸೊ ಬುಕ್ಕಿಂಗ್ ಮುಖಾಂತರನೇ ನಾವು ಸಿಲಿಂಡರ್ಗಳನ್ನು ಪೂರೈಕೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಇರುವಂಥ ಸ್ಟಾಕಲ್ಲಿ ಒಂದು ಸಫಿಷಿಯೆಂಟ್ ಆಗಿ ಒಂದು 5 ಕೇಳಿದರೆ ಒಂದು 3 ಕೊಡ್ತಾ ಇದ್ದೀವಿ. ಇನ್ನು ರಾಜ್ಯದ ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ಜೋರಾಗಿದೆ. ಅದರಲ್ಲೂ ದಾವಣಗೆರೆ ಹೈ ವೋಲ್ಟೇಜ್ ಅನ್ನು ಪಡ್ಕೊಂಡಿದೆ. ಮುಸ್ಲಿಂ ಅಭ್ಯರ್ಥಿ ಕಣಕ್ಕಿಳಿಸಲು ಜಿದ್ದು ಹಿಡಿದಿದ್ದ ಸಚಿವ ಜಮೀರ್, ಸಚಿವ SS ಮಲ್ಲಿಕಾರ್ಜುನ್ ಮಗನಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಅಸಮಾಧಾನಗೊಂಡಿದ್ರು. ಮುಸುಕಿನ ಗುದ್ದಾಟವೂ ಕೂಡ ನಡೀತಾ ಇತ್ತು. ಕ್ಷೇತ್ರಕ್ಕೆ ಬರುವುದೇ ಬೇಡ ಅಂತ ಸ್ವತಃ ಮಲ್ಲಿಕಾರ್ಜುನ್ ಏಕವಚನದಲ್ಲೇ ಹೇಳಿಕೆ ಕೊಟ್ಟಿದ್ರು. ಮುಸ್ಲಿಂ ಬಾಹುಳ್ಯವಿರುವ ಕ್ಷೇತ್ರದಲ್ಲಿ ಜಮೀರನ್ನ ಮತಬೇಟೆಗೆ ಕರೆಸಬೇಕು ಅನ್ನುವ ಮಾತುಗಳು ಕೂಡ ಕೇಳಿಬಂದ್ವು. ಪ್ರಚಾರದಿಂದ ಅಂತರ ಕಾಯ್ಕೊಂಡಿದ್ದಂತಹ ಜಮೀರ್ ಇವತ್ತು ದಾವಣಗೆರೆಗೆ ಎಂಟ್ರಿ ಕೊಟ್ಟರು. ಆದರೆ ಬಂದ ಪುಟ್ಟ ಹೋದ ಪುಟ್ಟ ಅನ್ನುವಂತಿತ್ತು ಅವರ ಬಂದ ಹೋದಂತಹ ನಡವಳಿಕೆ. ಕಾರಣ ಸಚಿವ SS ಮಲ್ಲಿಕಾರ್ಜುನ್ ಮನೆಗೆ ಬಂದ್ರು, ಊಟ ಮಾಡಿದ್ರು, ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ರು, ಕೈ ಎತ್ತಿದ್ರು. ಅಷ್ಟಕ್ಕೆ ಸೀಮಿತವಾಯಿತು, ಪ್ರಚಾರ ನಡೆಸಲೇ ಇಲ್ಲ. ಸಮರ್ಥಪರ ಪ್ರಚಾರ ಮಾಡದೆ ವಾಪಸ್ ಆದ್ರು. ಇನ್ನು ತಮ್ಮ ನಿವಾಸಕ್ಕೆ ಬಂದ ಜಮೀರನ್ನ ಸ್ವಾಗತ ಮಾಡಿದ ಮಲ್ಲಿಕಾರ್ಜುನ್, ನಾನು ಜಮೀರ್ ಸ್ನೇಹಿತರು, ಇಬ್ರು ಏಕವಚನದಲ್ಲಿ ಮಾತನಾಡ್ಕೊಳ್ತೀವಿ ಅಂತ ಸಮಜಾಯಿಷಿ ಕೊಟ್ಟರು. ಏಕವಚನ ಬಳಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಮೀರ್ ಕೂಡ ರಿಯಾಕ್ಟ್ ಮಾಡಿ, ಮಲ್ಲಿಕಾರ್ಜುನ್ ಅವರು ನನ್ನ ಅಣ್ಣ, ಸಿಟ್ನಲ್ಲೇನೋ ಬೈದಿದ್ದಾರೆ ಅಂತ ಅಂದ್ರು. ಮುಸ್ಲಿಂ ಮತದಾರರು ಸಮರ್ಥ್ಗೆ ಮತ ಚಲಾಯಿಸಿ ಅಂತ ಹೇಳದೆ ಹೊರಟದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು. ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಪ್ರಚಾರದ ವೇಳೆ ಮುಸ್ಲಿಮರು ಗೋ ಬ್ಯಾಕ್ ಅಂತ ಘೋಷಣೆ ಕೂಗಿದ್ರು. ದಾವಣಗೆರೆಯ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಪರ BY ವಿಜಯೇಂದ್ರ, ಕೇಂದ್ರ ಸಚಿವ ಕುಮಾರಸ್ವಾಮಿ, ಮಾಜಿ ಸಚಿವರಾದ CT ರವಿ, ರಮೇಶ್ ಜಾರಕಿಹೊಳಿ ಸೇರಿದಂತೆ ಹಲವು ನಾಯಕರು ಮತಯಾಚನೆಯನ್ನ ಮಾಡಿದರು. ಬಾಗಲಕೋಟೆಯಲ್ಲೂ ಕಾಂಗ್ರೆಸ್ ಬಿಜೆಪಿ ನಾಯಕರು ಅಭ್ಯರ್ಥಿಗಳ ಪರ ಅಬ್ಬರದ ಪ್ರಚಾರದಲ್ಲಿ ತೊಡಕೊಂಡ್ರು. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಮನೆ ಮನೆಗೆ ತೆರಳಿ ಮತಯಾಚಿಸಿದರು.
ನಾನು ಜಮೀರು ಬಹಳ ದಿವಸಗಳ ಸ್ನೇಹಿತರು, ಚಡ್ಡಿ ದೋಸ್ಗಳು. ನಾನು ಇವರಿಗೆ ಜಮೀರ್ ಅಂತಾನೆ ಮಾತಾಡೋದು, ಅವನು ಮಲ್ಲು ಅಂತಾನೆ ಮಾತಾಡೋದು. ಬಾರೋ ಹೋಗು ಅಂತ ಅವನು ಕರಿತಾನೆ, ನಾನು ಬಾರೋ ಹೋಗು ಅಂತಾನೆ ಕರಿತೇವೆ. ಏನ್ ಅದ್ರಾಗ ಏನ್ ಎರಡನೇ ಮಾತಿಲ್ಲಪ್ಪ. ಎಲ್ಲ ಸ್ನೇಹಿತರಲ್ಲೇ ನಾವು ನಡ್ಕೊಂಡಿದ್ದು. ಏನೋ ಒಂದು ಸಣ್ಣ ವಿಷಯಗಳಿಗಳು ಆಗಿರ್ಬೋದು, ಆದ್ರೆ ಎಲ್ಲ ಸರಿ ಹೋಗೈತಿ. ಯಾವುದು ಏನು ವೈಯಕ್ತಿಕವಾಗಿ ಯಾವುದು ಇಲ್ಲ. ಜಮೀರು ನಾವು ಸ್ನೇಹಿತರು. ಇನ್ಕ್ಲೂಡಿಂಗ್ ನನ್ನ ಚಾಮರಾಜಪೇಟೆ ಕಾಂಗ್ರೆಸ್ ಕೊಡ್ತಾರಂತ ಇಲ್ಲ, ಯಾರು ಬೇಕಾದ್ರೂ ಕೊಡ್ಬೋದು. ಹೈಕಮಾಂಡ್ ಶುಡ್ ಟೇಕ್ ದ ಕಾಲ್. ನನ್ನ ಆತ್ಮೀಯ ಸ್ನೇಹಿತರೆ ಏನೋ ಸಿಟ್ಟಲ್ಲಿ ಹೇಳಿದ್ದಾರೆ. ಅವತ್ತು ದಾವಣಗೆರೆ ನಾನು ಬಂದಿದ್ದೆ, ನಾನು ಯಾರಿಗೂ ಅಷ್ಟೇ ಸಹಜ. ಎಲ್ಲ ನಮ್ಮ ಪಾರ್ಟಿ ಕಾಂಗ್ರೆಸ್ ಅವ್ರಿ, ನಾವು ಒಂಥರ ಕುಟುಂಬ. ಎಲ್ಲ ಸರಿ, ಒಟ್ಟಲ್ಲಿ ಜಮೀರ್ ಪ್ರಚಾರ ಮಾಡಲಿಲ್ಲ, ಮುಸ್ಲಿಂ ಏರಿಯಾಗಳಿಗೆ ಹೋಗ್ಬಿಟ್ಟು ಪ್ರಚಾರ ಮಾಡಲಿಲ್ಲ. ಅದೇ ಹೈಲೈಟ್ ನನ್ನ ಪ್ರಕಾರ. ಇವ್ರಿಗೆ ಇಷ್ಟ ಇಲ್ಲ ಅನ್ನೋದು ತೋರಿಸ್ಬಿಟ್ಟಿದ್ದಾರೆ. ಏನೋ ಸಿದ್ದರಾಮಯ್ಯನವ್ರು ಒಂದು ಮಾತು ಹೇಳಿರ್ತಾರೆ, ಹೋಗ್ಬಾ ಅಂತ, ಹೋದಂಗೆ ಮಾಡಿದ್ದಾರೆ. ಆಮೇಲೆ ಇವರು ಅದೇನೋ ಹೇಳಿದ್ರಲ್ಲ ಆರಂಭದಲ್ಲಿ, ನಾನು ಬರಬೇಕಾದ್ರೆ ದಾರಿ ಉದ್ದಕ್ಕೂ ರೋಡ್ ಶೋ ಮಾಡ್ಕೊಂಬಂದೆ ಅಂತ. ಅದೆಲ್ಲ ದಾವಣಗೆರೆ ಉತ್ತರ ಕ್ಷೇತ್ರ, ಅದು ಮಲ್ಲಿಕಾರ್ಜುನ್ ಕ್ಷೇತ್ರ, ಅದು ಅಲ್ಲಿ ರೋಡ್ ಶೋ ಮಾಡ್ಕೊಂಬಂದಿರೋದು. ಇವರು ದಕ್ಷಿಣಕ್ಕೆ ಹೋಗೇ ಇಲ್ಲ. ಹಾಗಾಗಿ ಜಮೀರ್ಗೆ ಸಿಟ್ಟಿದೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ಪಂಚರಾಜ್ಯ ಚುನಾವಣಾ ಕಣದಲ್ಲಿ ಪ್ರಚಾರದ ಭರಾಟೆ, ಆರೋಪ ಪ್ರತ್ಯಾರೋಪಗಳ ವಾಕ್ಸಮರ ಜೋರಾಗಿದೆ. ತಮಿಳುನಾಡು, ಕೇರಳ, ಪುದುಚೇರಿ, ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಗೆಲುವಿಗಾಗಿ ಘಟಾನುಘಟಿ ನಾಯಕರು ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಬಂಗಾಳದಲ್ಲಿ ಮತಬೇಟೆಯಾಡಿದ್ದಾರೆ. ಕೋಚ್ ಬಿಹಾರ್ನಲ್ಲಿ ರ್ಯಾಲಿ ನಡೆಸಿದ ಮೋದಿ, ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಟಿಎಂಸಿ ಇಡೀ ಬಂಗಾಳವನ್ನು ಬರ್ಬಾದ್ ಮಾಡಿದೆ ಅಂತ ಮಮತಾ ಬ್ಯಾನರ್ಜಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಇತ್ತ ಅಸ್ಸಾಂನಲ್ಲಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಚಾರ ನಡೆಸಿ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಅತ್ಯಂತ ಭ್ರಷ್ಟ ಸಿಎಂ ಅಂತ ವಾಗ್ದಾಳಿ ಮಾಡಿದರು. ಇನ್ನು ಕಾಂಗ್ರೆಸ್ ನಾಯಕ ಪವನ್ ಖೇರಾ ಹಿಮಂತ್ ಪತ್ನಿ ರಿಂಕಿ ಬಳಿ 3 ದೇಶದ ಪಾಸ್ಪೋರ್ಟ್ ಇವೆ ಅಂತ ದಾಖಲೆಯನ್ನು ಬಿಡುಗಡೆ ಮಾಡಿ ಆರೋಪಿಸಿದ್ದಾರೆ. ಇತ್ತ ತಮಿಳುನಾಡು ಸಿಎಂ ಸ್ಟಾಲಿನ್ ದ್ರಾವಿಡ ರಾಜ್ಯದಲ್ಲಿ ತ್ರಿಭಾಷಾ ಸೂತ್ರದ ಅನುಷ್ಠಾನವನ್ನು ಘೋಷಿಸುವಂತೆ ಮೋದಿ ಮತ್ತು ಅಮಿತ್ ಶಾಗೆ ಸವಾಲು ಹಾಕಿದ್ದಾರೆ.